ವೀಕ್ಷಕರೇ, ಪೀಪಲ್ ಟಿವಿ ಚುನಾವಣಾ ವಿಶೇಷ ಕಾರ್ಯಕ್ರಮ ರಣರಂಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಗೊಂಡಿರುವಂತಹ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳು ಯಾವ್ಯಾವು ಅಂದ್ರೆ ಧಾರವಾಡ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ. ರಾಜ್ಯದಲ್ಲೇ ಬಹುತೇಕ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಇವೆರಡು ಲೋಕಸಭಾ ಕ್ಷೇತ್ರವನ್ನ ಪರಿಗಣಿಸಲಾಗುತ್ತೆ. ಹಾಗೆ ಈ ಧಾರವಾಡ ಲೋಕಸಭಾ ಕ್ಷೇತ್ರ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ದಿಗ್ಗಜರು ಘಟಾನುಘಟಿಗಳು ನಿಂತು ತಮ್ಮ ಅದೃಷ್ಟ ಪರೀಕ್ಷೆಯನ್ನ ತೊಡಗಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ನಮ್ಮ ಸಹೋದ್ಯೋಗಿ ಮಿತ್ರರಾದ ನಾಗಾರ್ಜುನ ಅವರು ತಿಳಿಸ್ಕೊಡ್ತಾರೆ. ನಾನು ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ನಾವು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಮುಖ್ಯವಾಗಿ ಧಾರವಾಡ ಲೋಕಸಭಾ ಚುನಾವಣೆಯ 2024ರ ಚುನಾವಣೆಯ ಒಟ್ಟಾರೆ ಅಂಕಿ ಅಂಶವನ್ನ ನಾವು ನೋಡೋದಾದ್ರೆ, ಈ ಕ್ಷೇತ್ರದಲ್ಲಿ ಧಾರವಾಡದಲ್ಲಿ ಎಂದಿನಂತೆ ಬಿಜೆಪಿ ಪಕ್ಷದಿಂದ ಪ್ರಹ್ಲಾದ್ ಜೋಶಿ ಅವರು ಕಣಕ್ಕಿಳಿದು ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮತ್ತೊಮ್ಮೆ ನೋಡಕ್ಕೆ ಇದು ಮಾಡಿದ್ದಾರೆ. 4 ಬಾರಿ ಈ ಕ್ಷೇತ್ರದಲ್ಲಿ ಸಂಸದರಾಗಿ ಸತತವಾಗಿ 4 ಬಾರಿ ಆಯ್ಕೆಯಾಗುವ ಮೂಲಕ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿಗೆ ಇಲ್ಲಿವರೆಗೂ ಇದು ಮಾಡ್ತಿದ್ರು, ಏನೋ ಪ್ರತಿನಿಧಿಸ್ತಿದ್ರು, ಹಾಗೆ ಗೆದ್ದು ಬರ್ತಾ ಇದ್ರು. ಹಾಗೆ ಕಾಂಗ್ರೆಸ್ನಿಂದ ಹೊಸ ಮುಖ ವಿನೋದ್ ಅಸೂಟಿ ಅವ್ರನ್ನ ಕಣಕ್ಕಿಳಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ವಿನೋದ್ ಅಸೂಟಿ ಮೂಲತಃ ನವಲಗುಂದದವರು. ನವಲಗುಂದದ ಇದರಲ್ಲಿ ಕುರುಬ ಸಮುದಾಯದಲ್ಲಿ ಗುರುತಿಸಿಕೊಂಡಂತಹ ಯೂತ್ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂತಹ ಇನ್ನು ಕೇವಲ 34 ವರ್ಷದ ವಿನೋದ್ ಅಸೂಟಿ ಅವರು ಪ್ರಹ್ಲಾದ್ ಜೋಶಿ ಬಿಜೆಪಿಯ ದಿಗ್ಗಜ, ಬಿಜೆಪಿಯ ಘಟಾನುಘಟಿ ನಾಯಕ, ರಾಷ್ಟ್ರಮಟ್ಟದ ನಾಯಕ ಅಂತ ಏನು ಕರ್ಸ್ಕೊಳ್ತಾರಲ್ಲ, ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಮುಖ್ಯವಾಗಿ ಕೇಳಿಬರ್ತದೆ. ಅವರ ಎದುರುಗಡೆ ಅತಿ ಚಿಕ್ಕ ವಯಸ್ಸಿನ ವಿನೋದ್ ಅಸೂಟಿ ಅವರು ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಕೊಡೋಕೆ ಮುಂದಾಗ್ತಾರೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಮತದಾರರ ಅಂಕಿಅಂಶ ಆ ಕಡೆ ನೋಡೋದಾದ್ರೆ ಒಟ್ಟು 17,27,311 ಒಟ್ಟು ಮತದಾರರು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾರೆ. ಅದರಲ್ಲಿ ಪುರುಷ ಮತದಾರರು 8,49,800 ಆಸ್ಪಾಸ್ನಲ್ಲಿ ಪುರುಷ ಮತದಾರರಿದ್ರೆ, ಮಹಿಳಾ ಮತದಾರರು 8,77,396 ಮಹಿಳಾ ಮತದಾರರು ಇದ್ದಾರೆ. ಇನ್ನು ತೃತೀಯ ಲಿಂಗಿ ಮತದಾರರಾಗಿ 106 ಜನ ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾರೆ. ಇನ್ನು 2009ರ ಈಚೆಗೆ ಸತತ 3 ಬಾರಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ. ಇನ್ನು 5ನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಹೊಡ್ತಾ ಇದ್ದಾರೆ. ಸತತ 4 ಬಾರಿ 2009ರ ನಂತರ ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಬರ್ತಿದ್ದಾರೆ. ಬಿಜೆಪಿಯವರು ಗೆದ್ದು ಈ ಕ್ಷೇತ್ರದಲ್ಲಿ ತಮ್ಮ ಬಲವನ್ನ ತೋರ್ಸೋಕೆ ಹೊರಟಿದ್ದಾರೆ. ಕಳೆದ ಬಾರಿಯ ಚುನಾವಣಾ ಫಲಿತಾಂಶವನ್ನ ನಾವು ನೋಡೋದಾದ್ರೆ, ಕಳೆದ ಬಾರಿ ಕಾಂಗ್ರೆಸ್ನ ನಾಯಕರಾದಂತಹ ವಿನಯ್ ಕುಲಕರ್ಣಿ ಅವರು ಎದುರುಗಡೆ ಸುಮಾರು 2 ಲಕ್ಷದ ಮತಗಳ ಅಂತರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ವಿನಯ್ ಕುಲಕರ್ಣಿ ಅವರನ್ನ ಸೋಲಿಸಿರ್ತಾರೆ. ಇನ್ನು ಈ ಕ್ಷೇತ್ರದ ಬಹಳ ಪೈಪೋಟಿಯ ಮತದಾನ ಕೂಡ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರ ಸುಮಾರು ಈ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿಯ ಕ್ಷೇತ್ರ ಅಂತಾನೆ ಕೂಡ ಕರೆಸ್ಕೊಳ್ಳುತ್ತೆ. ಇನ್ನು ಶೇಕಡವಾರು ಜಾತಿವಾರು ಲೆಕ್ಕಾಚಾರದಲ್ಲಿ ನೋಡ್ಬೇಕಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ, ಇಲ್ಲಿವರೆಗೂ ಪ್ರಹ್ಲಾದ್ ಜೋಶಿ ಅವರು ಸಮುದಾಯದ ಹಿನ್ನೆಲೆಯಲ್ಲಿ ನೋಡ್ಬೇಕಂದ್ರೆ ಬ್ರಾಹ್ಮಣರಾಗಿ ಇದ್ ಮಾಡ್ತಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಬ್ರಾಹ್ಮಣರ ಸಂಖ್ಯೆ ತುಂಬಾ ಕಡಿಮೆ. 50,000ದಷ್ಟು ಬ್ರಾಹ್ಮಣ ಮತದಾರರು ಇದ್ರೂ ಕೂಡ ಲಿಂಗಾಯತ ಮತದಾರರು ಮೇಜರ್ ಆಗಿ ಈ ಕ್ಷೇತ್ರದಲ್ಲಿ ನಿಲ್ತಾರೆ. ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಮುಖ್ಯವಾಗಿ ಕಾರಣಕರ್ತರಾಗಿರುವಂತದ್ದು ಲಿಂಗಾಯತ ಮತದಾರರು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ಯಡಿಯೂರಪ್ಪನವರ ಕಾಲ ಏನಿತ್ತು, ಅಲ್ಲಿವರೆಗೂ ಲಿಂಗಾಯತ ಮತದಾರರು ಒಂದ್ ಕಡೆ ಆಗಿದ್ರಿಂದ ಅದು ಎಲ್ಲೊಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ಲಸ್ ಆಗ್ತಾ ಬಂತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುವಂಥದ್ದು. ಹಾಗೆ ಲಿಂಗಾಯತ ಮತದಾರರು ಈ ಕ್ಷೇತ್ರದಲ್ಲಿ 6.5 ಲಕ್ಷದಷ್ಟು ಮತದಾರರು, ಹೈಯೆಸ್ಟ್ ಮತದಾರರು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನು ಮುಸಲ್ಮಾನ ಮತದಾರರು 3 ಲಕ್ಷದಷ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ 2 ಸೇರಿದಂತೆ 3 ಲಕ್ಷ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಇನ್ನು ಕುರುಬರು ವಿನೋದ್ ಅಸೂಟಿ ಅವರು ಗುರುತಿಸಿಕೊಳ್ಳುವಂತಹ ಕುರುಬ ಸಮುದಾಯದ ಮತದಾರರು 1.6 ಲಕ್ಷದಷ್ಟು ಈ ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನು ಮರಾಠ ಮತದಾರರು 1 ಲಕ್ಷದಷ್ಟು, ಬ್ರಾಹ್ಮಣ ಮತದಾರರು ಈಗಾಗಲೇ ಹೇಳಿದಂತೆ 50,000ದಷ್ಟು ಬ್ರಾಹ್ಮಣ ಮತದಾರರು ಇರ್ತಾರೆ. ಹಾಗೂ ಇತರೆ ಎಲ್ಲ
ಏನು ಸಮುದಾಯಗಳು ಸೇರಿದಂತೆ 2.5 ಲಕ್ಷದಷ್ಟು ಮತದಾರರು ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾ ಬರ್ತಾರೆ. ಇಲ್ಲಿಯವರೆಗೂ ನಿರ್ಣಾಯಕ ಮತದಾರರಾಗಿ ಏನು ಈ ಕ್ಷೇತ್ರದಲ್ಲಿ, ಯಾಕೆ ಇಲ್ಲಿಯವರೆಗೂ ಅಂತ ಹೇಳ್ತೀವಿ ಅಂತ ಮುಂದೆ ಹೇಳ್ತೀನಿ. ಇಲ್ಲಿಯವರೆಗೂ ನಿರ್ಣಾಯಕ ಮತದಾರರಾಗಿ ಈ ಕ್ಷೇತ್ರದಲ್ಲಿ ಲಿಂಗಾಯತರು ಗುರುತಿಸಿಕೊಂಡಿದ್ರೆ, ಈ ಅವಧಿಯಲ್ಲಿ ನಿರ್ಣಾಯಕ ಮತದಾರರಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತದಾರರು ಹಾಗೂ ಮುಸ್ಲಿಮರು ಮತ್ತು ಕುರುಬರು ಈ ಮೂರು ಸಮುದಾಯಗಳು ಈ ಬಾರಿ ಚುನಾವಣೆಯಲ್ಲಿ 2024ರ ಚುನಾವಣೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರಾಗಿ ನಿಲ್ತಾರೆ. ಯಾಕೆ ಅನ್ನುವಂಥದ್ದನ್ನ ನಾವು ನಿಮಗೆ ಹೇಳಬೇಕು ಅಂದ್ರೆ, ಈ ಬಾರಿ ಅದಕ್ಕೂ ಮುಂಚೆ ಇನ್ನೊಂದಷ್ಟು ಮಾಹಿತಿಗಳು ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರ ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲಿ ಹಾವೇರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರವೂ ಸೇರಿದಂತೆ ಬಸವರಾಜ ಬೊಮ್ಮಾಯಿ ಅವರು ಹಾಲಿ ಶಾಸಕರಾಗಿ ಇಲ್ಲಿ ಹಾವೇರಿ ಶಿಗ್ಗಾಂವ್ನಲ್ಲಿದ್ದಾರೆ. ಶಿಗ್ಗಾಂವ್ನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಕೂಡ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುತ್ತೆ. ಹಾಗಾಗಿ ಈ ಕ್ಷೇತ್ರವನ್ನು ಸೇರಿದಂತೆ ಈಕ್ವಲ್ ಶಾಸಕರನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಈಕ್ವಲ್ ಶಾಸಕರನ್ನ ಹೊಂದಿದೆ. ಏನು, ಬಿಜೆಪಿ 4 ಜನ ಶಾಸಕರಿದ್ದರೆ ಕಾಂಗ್ರೆಸ್ ಕೂಡ 4 ಶಾಸಕರನ್ನ ಈ ಇದರಲ್ಲಿ ಹೊಂದಿದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂದ್ರೆ, ಈಗ ಬಿಜೆಪಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಿರುವಂತಹ ವಿನೋದ್ ಅಸುಟಿಯವರ ಸ್ವಕ್ಷೇತ್ರ ನವಲಗುಂದದಲ್ಲಿ ಅವರು ಈ ಸರಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಅದೃಷ್ಟ ಪರೀಕ್ಷೆಗೆ ಒಡ್ಬೇಕು ಅಂತ ಇದ್ದ ಸಂದರ್ಭದಲ್ಲಿ ಕೋನರೆಡ್ಡಿ ಅವರಿಗೆ ಕೋನರೆಡ್ಡಿ ಅವರಿಗೆ ಕಾಂಗ್ರೆಸ್ನಲ್ಲಿ ಸೀಟ್ ಬಿಟ್ಕೊಡ್ತಾರೆ. ಆ ಕಾರಣಕ್ಕಾಗಿ ಕೋನರೆಡ್ಡಿ ಅವರು ಈ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ಅಕಸ್ಮಾತ್ ವಿನೋದ್ ಅಸೋಟಿ ಅವರಿಗೆ ಸೀಟ್ ಕೊಟ್ಟಿದ್ದೆ ಆದ್ರೆ ವಿನೋದ್ ಅಸೋಟಿ ಅವರು ಇಷ್ಟೊತ್ತಿಗೆ ಶಾಸಕರಾಗಿ ನಿಲ್ತಿದ್ರು. ಯೂತ್ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತಹ ವ್ಯಕ್ತಿ ವಿನೋದ್ ಅಸೋಟಿ. ಆದ್ರೆ ಅವರು ಸ್ಥಾನ ಬಿಟ್ಟುಕೊಟ್ಟಿದ್ರಿಂದ ಕೋನರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ನವಲಗುಂದದಲ್ಲಿ ಶಾಸಕರಾಗಿದ್ದಾರೆ. ಇನ್ನು ಕುಂದಗೋಳದಲ್ಲಿ MR ಪಾಟೀಲ್ ಅವರು ಬಿಜೆಪಿಯ ಶಾಸಕರಾಗಿದ್ದಾರೆ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಇದು ಮೀಸಲು ಕ್ಷೇತ್ರ. ಅಬ್ಬಯ್ಯ ಪ್ರಸಾದ್ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಮಹೇಶ್ ತೆಂಗಿನಕಾಯಿ. ಹುಬ್ಬಳ್ಳಿ ಧಾರವಾಡ ಕೇಂದ್ರ ಅಂದ್ರೆ ಇದು ಸ್ವಲ್ಪ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಬಹಳಷ್ಟು ಸದ್ದು ಮಾಡಿತ್ತು. ಯಾಕಂದ್ರೆ ಇವರು ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿಸಿದಂತ ಕ್ಷೇತ್ರದಲ್ಲಿ ಅವರನ್ನ ಕಿತ್ತ ಹಾಕಿದ ಅವರಿಗೆ ಸ್ಥಾನ ಕೊಡದ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ ಅವರನ್ನ ಆ ಕ್ಷೇತ್ರದಲ್ಲಿ ಬಿಜೆಪಿ ತಂದು ನಿಲ್ಲಿಸಿತ್ತು, ಗೆದ್ದು ಬಂದ್ರು. ಅದೇ ಇದರಲ್ಲಿ ಏನು ಜಗದೀಶ್ ಶೆಟ್ಟರ್ ಅವರು ತಮ್ಮ ಅವರ ಪಕ್ಷವನ್ನ ಬದಲಾಯಿಸಿ ಕಾಂಗ್ರೆಸ್ಗೆ ಬಂದು ಈಗ ಮತ್ತೆ ಲೋಕಸಭಾ ಕ್ಷೇತ್ರ ಇದಕ್ಕೆ ಮತ್ತೆ ಬಿಜೆಪಿಯಿಂದ ಬೆಳಗಾವಿಯಲ್ಲಿ ಹೋಗಿ ನಿಂತಿದ್ದಾರೆ. ಸೊ ಇರ್ಲಿ. ಇನ್ನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಿಂದ ಅರವಿಂದ್ ಬೆಲ್ಲದವರು ಬಿಜೆಪಿಯಿಂದ, ಹಾಗೆ ಕಲಘಟಗಿಯಿಂದ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಂತೋಷ್ ಲಾಡ್ ಅವರು ಕಲಘಟಗಿ ಶಾಸಕರಾಗಿದ್ದಾರೆ. ಇನ್ನು ಶಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯ ಶಾಸಕರಾಗಿ ಇದ್ದಾರೆ. ಇದು ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ, ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷಗಳ ಬಲ ಈ ಕೆಳಕಂಡಂತೆ ಇದೆ. ಇನ್ನು ನಾನು ಈಗಾಗಲೇ ಹೇಳದಂತೆ ನಾಗಾರ್ಜುನ್, ಈಗ ಯಾಕೆ ಲಿಂಗಾಯತರು ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಆಗಲ್ಲ ಅಂತ? ಯಾಕೆ ಅಂದ್ರೆ ಈ ಕೆಲವೇ ದಿನಗಳ ಹಿಂದೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಯಾಕೆ ಆಗಲ್ಲ ಅಂದ್ರೆ, ಲಿಂಗಾಯತ ಮಠಾಧೀಶರು ಅಂತ ಏನ್ ಬರ್ತಾರೆ, ಲಿಂಗಾಯತ ಮಠಾಧೀಶರು ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಬಾರ್ದು, ಇಲ್ಲಿಯವರೇ ಆದಂತಹ ಸ್ಥಳೀಯ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಕು ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಬಹಳಷ್ಟು ಕೂಗುಗಳು ಕೇಳಿ ಬಂದಿತ್ತು. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರವನ್ನ ಬಿಟ್ಟು ಕೊಡಲ್ಲ. ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಒಂದ್ ಕಡೆ ಬಿಜೆಪಿಯ ಹೈಕಮಾಂಡ್ ಸ್ಥಾನದಲ್ಲಿ ನಿಲ್ತಾರೆ. ಹಾಗಾಗಿ ಅಷ್ಟು ಸುಲಭದಲ್ಲಿ ಆ ಕ್ಷೇತ್ರವನ್ನ ಬಿಟ್ಟುಕೊಡೋದಕ್ಕೆ ನಾನು ತಯಾರಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ತಣ್ಣಗೆ ಕೊಡ್ತಾರೆ. ಅದನ್ನ ಯಾವುದೇ ಆರ್ಭಟ ಮಾಡದೆ, ಯಾವುದೇ ಲಾಬಿಗಳನ್ನು ಮಾಡದೆ
ತನ್ನ ಕ್ಷೇತ್ರವನ್ನ ತನಗೇ ಇರುತ್ತೆ ಅಂತ ಹೇಳಿ ಮಾಡ್ಕೊಂಡು ಹಾಗೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರನ್ನ ಕಳಿಸ್ತಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಈ ಬಾರಿ ಲಿಂಗಾಯತರ ಮತಗಳು ಒಂದು ಕಡೆ ಕ್ರೋಢೀಕರಣ, ಒಂದು ಕಡೆ ಸೇರುತ್ತೆ ಅನ್ನುವಂತಹ ಲೆಕ್ಕಾಚಾರ ತಪ್ಪಾಗತ್ತೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರುವಂತಹ. ಅಂದ್ರೆ ಕಾಂಗ್ರೆಸ್ಗೆ ಹಾಕುವಂತ ಎಲ್ಲ ಚಾನ್ಸಸ್ ಸಾಧ್ಯತೆ ಇದೆ. ಯಾಕೆಂದ್ರೆ ಅದು ಯಾವ್ದೋ ಬಿಜೆಪಿಗೆ ಮಾತ್ರ ಹೋಗುತ್ತೆ ಅಥವಾ ಕಾಂಗ್ರೆಸ್ಗೆ ಮಾತ್ರ ಬರುತ್ತೆ ಅಥವಾ ಹಾಗೆ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಅವರದೇ ಆದಂತಹ ಒಂದು ಬೆಂಬಲಿಗರು, ಅಭಿಮಾನಿಗಳು ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ಇದ್ದಾರೆ. ಇಲ್ಲಿವರೆಗೂ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬರ್ತಾ ಇದ್ದಿದ್ದು ಕೂಡ ಇವರ ಒಂದು ಪ್ರಭಾವ ಕೂಡ ಇತ್ತು. ಹಾಗಾಗಿ ಈ ಬಾರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಇದಕ್ಕೆ ಕಳಿಸಿದ್ರಿಂದ, ಬೆಳಗಾವಿಗೆ ಕಳಿಸಿರುವ ಹಿನ್ನೆಲೆಯಲ್ಲಿ ಈ ಸರಿ ಲಿಂಗಾಯತ ಮತದಾರರು ಸ್ವಲ್ಪ ಸ್ಪ್ಲಿಟ್ ಆಗುವಂತಹ ಸಾಧ್ಯತೆ ಇದೆ. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಪ್ರಗತ್ ಅವರೇ, ಈಗ ಲಿಂಗಾಯತ ಮತದಾರರು ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕಿದ್ರು ಸಹ ಈಗ 2019 ಫಲಿತಾಂಶವನ್ನ ನಾವು ನೋಡೋದಾದ್ರೆ 2 ಲಕ್ಷ ಅಂದ್ರೆ 2.5 ಲಕ್ಷ ಲೀಡ್ ಅನ್ನ ತಗೊಂಡಿದ್ದಾರೆ ಈಗ ಹಾಲಿ ಸಂಸದರು. ಇದು ಅಂದ್ರೆ ಈಗ ಕಾಂಗ್ರೆಸ್ನವ್ರು ಬೇರೆ ಹೊಸ ಮುಖ ಅಂತ ಹೇಳ್ತಾ ಇದ್ದಾರೆ, ಪೈಪೋಟಿ ಆಗುತ್ತಾ ಅಂತ. ಪೈಪೋಟಿ ಅಂದ್ರೆ ಈಗ ಹೊಸ ಮುಖ ಅನ್ನುವಂಥದ್ದು ಒಂದು ಹೌದು, ಹೊಸ ಮುಖ. ಇವರೆಷ್ಟು ಕೆಲಸ ಮಾಡ್ತಾರೆ, ಯೂತ್ ಇದ್ದಾರೆ, ಇವರಿಗೆ ಆ ಅನುಭವ ಎಲ್ಲಿದೆ ಅನ್ನುವಂಥದ್ದು ಬಿಜೆಪಿ ಸದ್ಯಕ್ಕೆ ಬಳಸ್ತಿರುವಂತಹ ಒಂದು ಈ ದಾಳವನ್ನ ಬಳಸ್ತಾ ಇದೆ. ಸೊ ಎಲ್ಲರೂ ಯೂತ್ ಇಂದಾನೇ ವಯಸ್ಸಾಗುವಂಥದ್ದು, ಯೂತ್ ಇಂದಾನೇ ಅನುಭವ ಬರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದು ಆಂಗಲ್ ಅಲ್ಲಿ ನಾವು ನೋಡ್ಬೇಕು ಅಂದ್ರೆ ಈಗಾಗಲೇ ಹೇಳಿದಂತೆ ಲಿಂಗಾಯತ ಮತದಾರರು ಸ್ಪ್ಲಿಟ್ ಆಗ್ತಾರೆ ಅನ್ನುವಂತಹ ಮಾತು ನಾನು ಏನು ಹೇಳಿದೆ. ಇದು ಕೇವಲ ನಮ್ಮ ಮಾತಲ್ಲ, ಇದು ಆ ನಾವು ಕ್ಷೇತ್ರದ ಮತದಾರರನ್ನ ಕೇಳ್ಕೊಂಡ್ ಬಂದಾಗ ಈ ತರದ ಮಾತುಗಳು ಕೇಳಿ ಬಂದಿತ್ತು. ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನ ನೋಡಿದ್ವಿ, 50-50 ಇದೆ. ಅಂದ್ರೆ ಇಲ್ಲಿ 4 ಕ್ಷೇತ್ರ ಕಾಂಗ್ರೆಸ್ ಇದ್ರೆ 4 ಕ್ಷೇತ್ರ ಬಿಜೆಪಿ. ಇಲ್ಲಿ ಹೇಗೆ ಮೋದಿ ಅಲೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಿಮ್ ಏನಾದ್ರು? ಮೋದಿ ಅಲೆ ಅನ್ನೋದಕ್ಕಿಂತ ಈಗ ಜಾತಿಯ ಲೆಕ್ಕಾಚಾರದ ಒಂದು ಹೇಳ್ಬಿಟ್ಟು ಮೋದಿ ಅಲೆಗೆ ನಾನು ಹೋಗ್ಬೋದಾದ್ರೆ ಲಿಂಗಾಯತ ಮತದಾರರು ಸ್ಪ್ಲಿಟ್ ಆಗ್ತಾರೆ. ಇನ್ನು ಆಬ್ವಿಯಸ್ಲಿ ಹೇಳ್ಬೇಕು ಅಂದ್ರೆ ಇಲ್ಲಿ JDS ಶಾಸಕರನ್ನ ಹಾಕಲ್ಲ, ಹಾಗಾಗಿ JDS ಅಷ್ಟು ಪರಿಣಾಮಕಾರಿಯಾಗಿ ಈ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥದ್ದು ನಾವು ನೋಡಬಹುದಾಗಿದೆ. ಹಾಗಾಗಿ ಈಗ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ 3 ಲಕ್ಷ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಹಾಗೆ ಕುರುಬ ಮತದಾರರು ಅಂದ್ರೆ ಈಗ ವಿನೋದ ಸೂಟಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ವಿನೋದ ಸೂಟಿ ಅವರ ಕುರುಬ ಮತದಾರರು ಮ್ಯಾಕ್ಸಿಮಮ್ ಒಟ್ಟಾಗುವಂತಹ ಸಾಧ್ಯತೆ. ಯಾಕಂದ್ರೆ ವಿನೋದ ಸೂಟಿ ಅವರಿಗೆ ಸೀಟ್ ಕೊಡೋದಕ್ಕೆ ಸ್ವಲ್ಪ ಬೆಂಬಲವಾಗಿ ನಿಂತಂತದ್ದು ಕಲಘಟಗಿ ಶಾಸಕರಾದಂತಹ ನಮ್ಮ ಏನು ಇವರು ಸಂತೋಷ್ ಲಾಡ್ ಅವರು ಇವರಿಗೆ ಕೊಡಬೇಕು, ಇವರು ಗೆದ್ದು ತೋರಿಸ್ತೀವಿ, ನಾವು ಗೆಲ್ಸ್ಕೊಂಬರ್ತೀವಿ ಅನ್ನೋಂಥದ್ದು ವಿನಯ್ ಕುಲಕರ್ಣಿ ಆಗಿರ್ಬೋದು, ಹಾಗೆ ಕಲಘಟಗಿ ಶಾಸಕರಾದಂತಹ ಸಂತೋಷ್ ಲಾಡ್ ಇವರೆಲ್ಲ ಒಂದಷ್ಟು ಚಾಲೆಂಜಿನ ಮೂಲಕ ಈ ಬಾರಿ ಬಿಜೆಪಿಯ ಏನು MP ಎಲೆಕ್ಷನ್ ನಲ್ಲಿ ಭದ್ರಕೋಟೆ ಆಗಿದ್ದಂತಹ ಹುಬ್ಬಳ್ಳಿ ಧಾರವಾಡವನ್ನ ನಾವು ಕಾಂಗ್ರೆಸ್ ವಶಪಡಿಸ್ಕೊತೀವಿ, ಪ್ರಹ್ಲಾದ್ ಜೋಶಿ ಏನು ಬಿಜೆಪಿಯ ಘಟಾನುಘಟಿ ನಾಯಕ ಅಂತ ಕರೆಸ್ಕೊಳ್ಳುವಂತಹ ಪ್ರಹ್ಲಾದ್ ಜೋಶಿ ಅವ್ರನ್ನ ಇವತ್ತು ಈ ಸರಿ ಮನೆ ಕಳಿಸ್ತೀವಿ ಅನ್ನುವಂತಹ ಇದನ್ನ ಏನು ಪಣವನ್ನ ಇವರೆಲ್ಲರೂ ತೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಇತರೆ ಇನ್ನು ಕುರುಬ ಸಮುದಾಯ ನಾ ಹೇಳಿದಾಗೆ 1,60,000 ಮುಸಲ್ಮಾನರು 3 ಲಕ್ಷ ಎಲ್ಲರೂ ಹಾಕ್ತಾರೆ ಅನ್ನುವಂಥದ್ದು ನಾವು ಹೇಳ್ತಾ ಇಲ್ಲ. ಆದ್ರೆ ಮ್ಯಾಕ್ಸಿಮಮ್ ವೋಟ್ ಶೇರಿಂಗ್ ನೋಡ್ಬೇಕು ಅಂದ್ರೆ ಒಂದು 55 ಮತ್ತು 45 ಆಸ್ಪಾಸಲ್ಲಿ 55% ಕಾಂಗ್ರೆಸ್ಗೆ ಬೀಳುವಂತಹ ಸಾಧ್ಯತೆಗಳು ಇದು ಹೆಚ್ಚಾಗಿದೆ ಜಾತಿಯ ಲೆಕ್ಕಾಚಾರದ ಮೂಲಕ ಹೇಳಬೇಕು ಅಂದ್ರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣರಾಗಿರೋದ್ರಿಂದ 50,000 ಏನು ಬ್ರಾಹ್ಮಣ್ಸ್ ಇದ್ದಾರೆ, ಆ 50,000 ಪ್ರಹ್ಲಾದ್ ಜೋಶಿ ಅವರಿಗೆ ಬೀಳುವ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಯಾಕಂದ್ರೆ 50,000 ಅನ್ನೋದಕ್ಕಿಂತ ಈಗ ಮತದಾನದ ಪ್ರಮಾಣದ ಇದು ಕೂಡ ಕಡಿಮೆ ಇರುತ್ತೆ. ಏನು 100% ಯಾವ ಕ್ಷೇತ್ರನೂ ಆಗಲ್ಲ. ಏನು ಹಬ್ಬ ಅಂದ್ರೆ ಒಂದು 70% ಅಂತ ನಾವು ಲೆಕ್ಕ ಹಾಕೊಂಡ್ರು ಕೂಡ 50ರಲ್ಲಿ ಒಂದು 40,000 ಮತಗಳು ಪ್ರಹ್ಲಾದ್ ಜೋಶಿ ಅವರಿಗೆ ಬಿದ್ರು. ಇನ್ನುಳಿದಂತೆ ಒಂದಷ್ಟು ಪರಿಶಿಷ್ಟ ಜಾತಿ OBC ವರ್ಗಗಳು ಅಂತ ನಾವೇನ್ ಕರಿತೀವಲ್ಲ, ಆ OBC ವರ್ಗಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದ 3 ಲಕ್ಷ, ಮುಸಲ್ಮಾನರು 3 ಲಕ್ಷ, ಹಾಗೆ ಕುರುಬ ಸಮುದಾಯ 1.6 ಲಕ್ಷ, ಇವರೆಲ್ಲರನ್ನೂ ನಾವು ಪರಿಗಣನೆ
ತಗೊಳ್ಳೋದೇ ಆದ್ರೆ ಇನ್ನು ಅದರಲ್ಲೂ ಎಲ್ಲೋ ಒಂದು ಕಡೆ ಇವರು ಪ್ರಹ್ಲಾದ್ ಜೋಶಿ ಅವರಿಗೆ ಅವರ ವಿರುದ್ಧ ಲಿಂಗಾಯತ ಮಠಾಧೀಶರು ಕೂಡ ಇತ್ತೀಚೆಗೆ ದೊಡ್ಡ ಸಭೆ ಮಾಡಿ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಕು ಅನ್ನೋಂತಹ ಕೂಗು ಬಹಳಷ್ಟು ಕೇಳಿ ಬಂದಿತ್ತು. ಇಲ್ಲಿವರೆಗೂ ನಾವು ಗೆಲ್ಸಿರುವಂತದ್ದು ಬ್ರಾಹ್ಮಣರನ್ನ ನಾವು ಈ ಕ್ಷೇತ್ರದಲ್ಲಿ ಗೆಲ್ಸಿದ್ದೀವಿ. ಆದ್ರೆ ಈ ಸರಿ ನಮಗೆ ಲಿಂಗಾಯತರಿಗೆ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅನ್ನೋಂಥದ್ದನ್ನ ಹೇಳಿದ್ರು, ಅದು ಆಗ್ಲಿಲ್ಲ. ಸೊ ಆ ಒಂದು ನೋವು ಸಾಮುದಾಯಿಕವಾಗಿ ಲಿಂಗಾಯತರಿಗೆ ಇದೆ, ಈಗಲೂ ಕೂಡ ಇದೆ. ಹಾಗಾಗಿ ಈ ಲಿಂಗಾಯತ ಮತದಾರರು ಕೂಡ ಸ್ಪ್ಲಿಟ್ ಆಗುವಂತಹ ಸಾಧ್ಯತೆಗಳು, ಅಂದ್ರೆ ನೀವು ಹೇಳ್ತಿರೋದು ಇದು ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದಿದೆ. ಕಳೆದ ಬಾರಿಯ ವೋಟ್ ಶೇರಿಂಗ್ ಅಲ್ಲಿ ನೋಡಿದಾಗ 56% ಮತದಾನ ಆದಂತ 56% ಅಷ್ಟು ಪ್ರಹ್ಲಾದ್ ಜೋಶಿ ಅವರು ಪಡ್ಕೊಂಡ್ರೆ 39.9% ಅಂದ್ರೆ 40% ಆಸ್ಪಾಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ನಿಂತು ಗೆದ್ದು ಇದ್ ಮಾಡ್ತಾರೆ, ಅವರ ಮತಗಳನ್ನ ಪಡ್ಕೊಂಡಿರ್ತಾರೆ. ಸೊ ಈ ಎಲ್ಲಾ ಲೆಕ್ಕಾಚಾರದಲ್ಲಿ ನಾವು ಹೇಳ್ಬೇಕು ಅಂದ್ರೆ ವಿನೋದ್ ಅಸೂಟಿ ಯೂತ್ ಲೀಡರ್, ಯುವ ಕಾಂಗ್ರೆಸ್ ನಲ್ಲಿ ಹಲವಷ್ಟು ಹೆಸರು ಮಾಡಿರುವಂತದ್ದು, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವಿನೋದ್ ಅಸೂಟಿ ಅವರಿಗೂ ಕೂಡ ಈ ಬಾರಿ ಸಾಧ್ಯತೆಗಳು ಇದೆ ಅನ್ನುವಂತಹ ಲೆಕ್ಕಾಚಾರಗಳು ಈ ಬಾರಿ ಬಹಳಷ್ಟು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಇದರಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಮನೆಗಳಿಗೆ ತಲುಪಿದೆ. ನಮ್ಮ ಈ ಕೆಲವೊಂದು ಸ್ನೇಹಿತರು ಏನ್ ಹೇಳ್ತಾರೆ, ಇದು ವಿಶೇಷವಾಗಿ ಇಲ್ಲಿ ಮಹಿಳಾ ಮತದಾರರು ಈ ಆಂಗಲ್ ಇಂದನೂ ನಾವು ನೋಡ್ಬೇಕು. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಮತ್ತೆ ಬೇರೆ ಬೇರೆ ಗೃಹ ಜ್ಯೋತಿ ಅಂತಹ ಏನು ಯೋಜನೆಗಳಿದಾವೆ ಅವು ಮ್ಯಾಕ್ಸಿಮಮ್ ಕೆಲವೊಂದು ಟೆಕ್ನಿಕಲ್ ಕಾರಣದಿಂದ ಕೆಲವೊಂದು ಕಡೆ ತಲುಪದೇ ಇರುವಂತಹ ಬಿಜೆಪಿ ಅವರು ಸಹ ಕಾಂಗ್ರೆಸ್ ಅನ್ನ ಕಾಪಿ ಮಾಡ್ತಾ ಇದಾರಲ್ಲ. ಈಗ ಮೋದಿ ಗ್ಯಾರಂಟಿ ಅಂತ ಬರ್ತಾ ಇದೆ, ಇದೇನಾದ್ರೂ ವರ್ಕೌಟ್ ಆಗುತ್ತಾ? ಸೊ ಇದು ಗ್ಯಾರಂಟಿ ಅನ್ನುವಂತಹ ಪದವೇ ಕಾಂಗ್ರೆಸ್ ಹುಟ್ಟಾಕಿರುವಂಥದ್ದು. ಆ ಗ್ಯಾರಂಟಿ ಅನ್ನುವಂಥದ್ದನ್ನ ಬಿಜೆಪಿ ಎಷ್ಟರ ಮಟ್ಟಿಗೆ ಕಾಪಿ ಮಾಡುತ್ತೆ, ಅದನ್ನ ಬಳಸ್ಕೊಳ್ಳುತ್ತೆ, ಅದನ್ನ ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ತರುತ್ತೆ ಅನ್ನೋದನ್ನ ಕಳೆದ 2 ಅವಧಿಯಲ್ಲಿ ಬಿಜೆಪಿ ನಡ್ಕೊಂಡು ಬಂದಿರಂತಹ ಇದನ್ನ ನಾವು ನೋಡ್ಬೋದು. ಎಷ್ಟು ಭರವಸೆಗಳನ್ನ ಕೊಟ್ಟಿತ್ತು ಅನ್ನುವಂಥದ್ದು ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲಿ ಜನ ಮಾತಾಡ್ಕೊಂತ ಇದ್ದಾರೆ. ಸೊ ಇವೆಲ್ಲವೂ ಸೇರಿದಂತೆ ಎಷ್ಟರ ಮಟ್ಟಿಗೆ ಬಿಜೆಪಿ ಇಲ್ಲಿವರೆಗೂ ಘೋಷಣೆ ಮಾಡಿರುವಂತಹ ಇದನ್ನ ಭರವಸೆಗಳನ್ನ ಈಡೇರಿಸಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಸಾಮಾನ್ಯರು ಕೇಳ್ತಾ ಇದ್ದಾರೆ, ಜನಸಾಮಾನ್ಯರು. ಎಲ್ಲ ಹೆಚ್ಚಿನ ಭಾಗ ನಾವೇನು ಕಾಂಗ್ರೆಸ್ ಇದಾಗಿ ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಗೆದ್ದು ಬಂದ ಕೇವಲ 1 ವರ್ಷದ ಒಳಗೆ ಇರುವಂತಹ 5 ಗ್ಯಾರಂಟಿಗಳನ್ನ, ಬೇರೆ ಭರವಸೆಗಳು ಒಂದು ಬದಿಗಿರ್ಲಿ, 5 ಗ್ಯಾರಂಟಿಯನ್ನ ನಾವು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು, ಅದನ್ನ ಈಡೇರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಿದೆ, ನಮ್ಮನ್ನ ಪ್ರಶ್ನೆ ಮಾಡೋಕೆ ಯಾವ ಇದರಲ್ಲಿ ಬೇಕಾದ್ರೆ ನೀವು ಪ್ರಶ್ನೆ ಮಾಡಬಹುದು, ನೀವೆಲ್ಲಿ ಅನುಷ್ಠಾನಕ್ಕೆ ತಂದಿದ್ದೀರಿ ಅಂತ ಕೇಳ್ಬೋದು. ಪ್ರಶ್ನೆ ನಾವು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅನ್ನೋದನ್ನ ಗಟ್ಟಿ ದನಿಯಲ್ಲಿ ಹೇಳ್ತಿದ್ದಾರೆ. ಈಗ ನೀವೇನ್ ಹೇಳ್ತಿದ್ರೆ ಅದೆಲ್ಲ ನಿಜ. ಆದ್ರೆ ಕೆಲವೊಂದು ಕಡೆ ಕೆಲವೊಂದಿಷ್ಟು ಜನ ನಾವು ಅಭ್ಯರ್ಥಿಗಳನ್ನ ನೋಡಿ ಮತವನ್ನ ಹಾಕೋದಿಲ್ಲ, ಮೋದಿಯನ್ನು ನೋಡಿ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಧಾರವಾಡ ಕ್ಷೇತ್ರದಲ್ಲಿ ಮೋದಿ ಅಲೆ ಹೇಗಿದೆ? ಧಾರವಾಡ ಕ್ಷೇತ್ರದಲ್ಲಿ ಇಲ್ಲ, ನಾವು ಮೋದಿ ಅಲೆ ಇಲ್ಲ ಅಂತನೂ ನಾವು ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಮೋದಿ ಅಲೆ ಅಂತದ್ದು ಈಗ ಯಾರು ಇಲ್ಲಿಯ ಅಭ್ಯರ್ಥಿಗಳನ್ನ ನೋಡ್ಬೇಡಿ, ಇಲ್ಲಿಯ ಅಭ್ಯರ್ಥಿಗಳನ್ನ ನೀವು ನೋಡ್ಬೇಡಿ, ಮೋದಿಯನ್ನ ನೋಡಿ ವೋಟ್ ಹಾಕಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿಯ ಅಭ್ಯರ್ಥಿಗಳನ್ನ ನೋಡ್ಬೇಡಿ, ಮೋದಿಯ ಮುಖ ನೋಡ್ಕೊಂಡು ವೋಟ್ ಹಾಕಿ ಅನ್ನುವಂಥವ್ರು ಹಾಗಾದ್ರೆ ಮೋದಿನೇ ಡೈರೆಕ್ಟ್ ಆಗಿ ಬಂದು ಕೆಲಸ ಮಾಡ್ತಾರ ಅನ್ನುವಂತಹ ಪ್ರಶ್ನೆಗಳು ಮೇಲ್ನೋಟಕ್ಕೆ ಎದ್ದು ಕಾಣುವಂಥದ್ದು. ಕೇವಲ ಚುನಾವಣಾ ಸಂದರ್ಭದಲ್ಲಿ ನಿರಂತರವಾಗಿ ರ್ಯಾಲಿ ಮಾಡ್ತಾರೆ. ಯಾವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡೋದಾದ್ರೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸಗಳನ್ನು ಮಾಡ್ತಾರೆ, ಗೆಲ್ಲೇಬೇಕು ಅನ್ನಂತ ಮಾತಾಡ್ತಾರೆ. ಸೊ ಅವರ ಓಡಾಡಿರುವಂತ ಕ್ಷೇತ್ರಗಳೆಲ್ಲವೂ ಗೆದ್ದಿಲ್ಲ, ಯಾವುದು ಮ್ಯಾಕ್ಸಿಮಮ್ ಬಿಜೆಪಿ ಸ್ಥಾನಗಳನ್ನ ಕಳ್ಕೊಂಡಿದೆ. ಹಾಗಾಗಿ ಮೋದಿಯ ಅಲೆ ಅನ್ನುವಂಥದ್ದು ಇದ್ದಿದ್ದೇ ಆದರೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಗೆಲ್ಬೇಕಾಗಿತ್ತು. ಮೋದಿ ಅವರು ಓಡಾಡಿರಂತ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದ್ರೆ ಸುಮಾರು ಒಂದು 150 ಸೀಟಿನ ದಾಟಿ ಬಿಜೆಪಿ ಗೆಲ್ಬೇಕಾಗಿತ್ತು, ಮೋದಿ ಅವರು ಓಡಾಡಿರಂತ ಜಾಗನೆಲ್ಲ ಸೇರಿದಾಗ. ಒಟ್ಟಾರೆಯಾಗಿ ನೋಡೋದಾದ್ರೆ ಮೋದಿ ಅಲೆ ಇಲ್ಲಿ ಇಂಪ್ಯಾಕ್ಟ್ ಆಗಲ್ಲ. ವಿಧಾನಸಭಾ ಚುನಾವಣೆಯನ್ನೇ ನಾವು ತಗೊಳ್ಳೋದಾದ್ರೆ ಏನು ಕಾಂಗ್ರೆಸ್ನವರು ನಾವು ಇಂತಿಷ್ಟು ಗೆಲ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಅವ್ರು ಹೇಳೋ ಇದರಲ್ಲಿ ನಾವು ಹೇಳಕ್ ಆಗ್ಲಾ ಅಂದ್ರು ಕೂಡ ಆದ್ರೆ ಮ್ಯಾಕ್ಸಿಮಮ್ ವೋಟ್ನ ಬಿಜೆಪಿ ಪಡ್ಕೊಬೇಕಾಗಿತ್ತು, ಕಾಂಗ್ರೆಸ್ನವರು ಕಳ್ಕೊಬೇಕಾಗಿತ್ತು, ಆದ್ರೆ ಕಳ್ಕೊಂಡಿಲ್ಲ. ಹಾಗಾಗಿ ಮೋದಿ ಅಲೆ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ
ಹೆಚ್ಚಿನ ಇದರಲ್ಲಿ ಇಲ್ಲ ಅನ್ನುವಂತಹ ಇದನ್ನೇ ಹೇಳ್ಬೋದು. ಎಲ್ಲಿ ಕೆಲವೊಂದು ಕಡೆ ಬಿಜೆಪಿಯ ಬಹಳ ಕಟ್ಟರ್ ಬಿಜೆಪಿ ಅಂತ ಕರೀತಾರಲ್ಲ, ಅವರು ಮೋದಿ ಅಲೆ ಅನ್ನುವಂತಹ ನಿರಂತರವಾದ ಮಾತುಗಳನ್ನ ಹೇಳೋ ಪ್ರಕಾರ ಮೋದಿ ಅಲೆ ಇದೆ ಅನ್ನುವಂಥದ್ದನ್ನ ಆ ಒಂದು ವರ್ಚಸ್ಸನ್ನ ಉಳಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಈ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಯಾರೇ ಗೆದ್ದರೂ ಕೂಡ, ಪ್ರಹ್ಲಾದ್ ಜೋಶಿ ಅವರು ಗೆದ್ರು ಕೂಡ ಮತ್ತು ವಿನಯ ಸುಟ್ಟಿ ಅವರು ಗೆದ್ರು ಕೂಡ ಬಹಳ ಸಮೀಪದ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥದ್ದು. ಅದರಲ್ಲಿ ಹೆಚ್ಚಿನದಾಗಿ ಒಂದು ಪ್ರಯೋಗ, ಒಂದು ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ವಿನೋದ ಸುಟ್ಟಿ ಅವರಿಗೂ ಈ ಸರಿ ಒಂದು ಚಾನ್ಸಸ್ ಇದೆ. ಹಾಗೇನಾದ್ರು ಗೆದ್ದದ್ದೇ ಆದರೆ ಒಬ್ಬ ಅತ್ಯಂತ ಕಿರಿಯ ಯುವಕ ಬಿಜೆಪಿಯ ಘಟಾನುಘಟಿಯನ್ನು ಹೊಡೆದ ಅನ್ನುವಂತಹ ಒಂದು ಕೀರ್ತಿ ವಿನಯ ಸುಟ್ಟಿ ಅವರಿಗೆ ಸಿಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾರ ಕಡೆ ಜನರ ಒಲವು ಇದೆ ಅಂತ ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ನಾಗಾರ್ಜುನ, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಎಕ್ಸಾಕ್ಟ್ ಆಗಿ ಹೇಳೋದು ಮಾತ್ರಕ್ಕೆ ಬರ್ತಾರೆ ಅನ್ನುವಂಥದ್ದು ತಪ್ಪಾಗತ್ತೆ. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಇಬ್ಬರಿಗೂ ಸಮಬಲದ ಹೋರಾಟ ಇದೆ. ಎಲ್ಲ ಒಂದು 3-5% ಅಷ್ಟೇ ಅದು ಡಿಫರೆನ್ಸ್ ಬಂದು ಯಾವುದೇ ಅಭ್ಯರ್ಥಿ ಗೆದ್ರೂ ಕೂಡ ಕೇವಲ 3-5% ಅಷ್ಟೇ ಡಿಫರೆನ್ಸ್ ಸಿಗುತ್ತೆ. ಈ ಹಿಂದಿನ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬಂದಂತಹ ಅಂತರ ನಾವು ನೋಡ್ಬೇಕಂದ್ರೆ ಈ ಬಾರಿ ತುಂಬಾ ಕಡಿಮೆ ಅಂತರದಲ್ಲಿ ಯಾರು ಗೆದ್ರು, ವಿನಯ್ ಗೆದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರು ಗೆದ್ರು ಕೂಡ ತುಂಬಾ ಕಡಿಮೆ ಅಂತರದಲ್ಲಿ ಗೆದ್ದು ಬರ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುವಂಥದ್ದು. ಧನ್ಯವಾದಗಳು ಪ್ರಗತ್. ಇಷ್ಟೊತ್ತು ಧಾರವಾಡ ಲೋಕಸಭಾ ಚುನಾವಣೆ ಸಂಕ್ಷಿಪ್ತ ವಿವರವನ್ನು ನಮಗೆ ನೀಡಿದ್ದಕ್ಕಾಗಿ. ಈಗ ಅಷ್ಟೇ ಕುತೂಹಲಕಾರಿಯಾಗಿರುವಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಬಳ್ಳಾರಿ ಲೋಕಸಭೆಯ ಒಟ್ಟಾರೆ ಮತದಾರರ ಅಂಕಿಅಂಶಗಳನ್ನ ನೋಡೋದಾದ್ರೆ ಇಲ್ಲಿ ಒಟ್ಟು ಮತದಾರರ ಸಂಖ್ಯೆ 17,51,734 ಜನ ಒಟ್ಟು ಮತದಾರರ ಸಂಖ್ಯೆ ಇದೆ. ಅದೇ ರೀತಿಯಾಗಿ ಕಳೆದ ಬಾರಿ ಅಂದ್ರೆ 2019ರಲ್ಲಿ ಶೇಕಡವಾರ ಮತದಾನವನ್ನ ನೋಡೋದಾದ್ರೆ ಇಲ್ಲಿ 69.75% ಮತದಾನ ನಡೆದಿದೆ. ಇಲ್ಲಿ ಒಟ್ಟು ಪುರುಷ ಮತದಾರರ ಸಂಖ್ಯೆ 8,80,179 ಜನ ಆದ್ರೆ ಒಟ್ಟು ಮಹಿಳಾ ಮತದಾರರ ಸಂಖ್ಯೆ 8,71,323. ಅದೇ ರೀತಿಯಾಗಿ ತೃತೀಯ ಲಿಂಗಿ ಮತದಾರರು 232 ಜನ ಇದ್ದಾರೆ. ಇನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ಯುವ ಮತದಾರರು ಇಲ್ಲಿ 53,169 ಜನ ಇದ್ದಾರೆ. ಈ ಬಾರಿಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡೋದಾದ್ರೆ, ಈ ಬಳ್ಳಾರಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡೋದಾದ್ರೆ ಇಂಡಿಯನ್ ಕಾಂಗ್ರೆಸ್ ಇಂದ ಈ ತೂಕಾರಾಮ್ ಅವರು ನಿಂತ್ರೆ ಇಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಒಡ್ಕೊಂಡಿರುವಂತಹ ಬಿಜೆಪಿಯ ಅಭ್ಯರ್ಥಿ ಶ್ರೀರಾಮುಲು ಅವರು ಇಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. 1977 ಇಸ್ವಿಯಿಂದ ಈ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡೋದಾದ್ರೆ ಕಾಂಗ್ರೆಸ್ 9 ಬಾರಿ ಗೆದ್ದಿದೆ, ಬಿಜೆಪಿ ಕೇವಲ 4 ಬಾರಿ ಮಾತ್ರ ಇಲ್ಲಿ ಗೆದ್ದಿರುವಂತದ್ದು. ಈ ಬಾರಿ ಏನು ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಿದ್ದಾರೆ, ಅವರು 2014ರ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ 5,34,600 ಮತಗಳನ್ನ ಗಳಿಸಿಕೊಂಡು ಎದುರಾಳಿಯಾಗಿದ್ದಂತಹ ಕಾಂಗ್ರೆಸ್ ಪಕ್ಷದ NY ಹನುಮಂತಪ್ಪನವರನ್ನ 85,144 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ NY ಹನುಮಂತಪ್ಪ ಅವರನ್ನ ಸೋಲಿಸಿರ್ತಾರೆ. ಆದ್ರೆ ಈ ಬಾರಿ ಅದೇ ರೀತಿಯಾಗಿ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಪ್ರಗತ್ ಅವರೇ? ಈ ಬಾರಿ ಇದು ರಿಪೀಟ್ ಆಗತ್ತೆ ಅಂತ ನಮ್ಗೆ ಅನ್ಸಲ್ಲ. ಯಾಕಂದ್ರೆ ಎಲ್ಲೊಂದ್ ಕಡೆ ಈ ಬಿಜೆಪಿಯಿಂದ ಶ್ರೀರಾಮುಲು ಅವರು ಏನು ಲೋಕಸಭಾ ಅಖಾಡಕ್ಕೆ ಮೊದಲನೇ ಬಾರಿ ಬಂದಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕನ್ಸಿಡರ್ ಮಾಡೋದಾದ್ರೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಃ ಏನು ಶ್ರೀರಾಮುಲು ಅವರ ಸ್ವಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಸ್ವಂತ ಊರಿನಲ್ಲೇ ಕೂಡ ಅವರಿಗೆ ಮತಗಳ ಇದರಲ್ಲಿ ತುಂಬಾ ಕಡಿಮೆ ಬಂದಿತ್ತು. ಹಾಗಾಗಿ ಈ ಬಾರಿ ಯಾಕಂದ್ರೆ ಬಿಜೆಪಿ ಇದು ಬಳ್ಳಾರಿ ಜಿಲ್ಲೆ ಏನಿದೆ ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಾನೆ ಒಂದು ಕರ್ಸ್ಕೊಂಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು, ಯಾವ ಗಣಿಗಳು ಏನೋ ಆಳ್ವಿಕೆ ಮಾಡ್ತಿದ್ರಲ್ಲ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಶ್ರೀರಾಮುಲು ಅವರು 5 ಶಾಸಕರನ್ನ ಬಲಾಬಲವನ್ನು ಭೇದಿಸಿ ಹೋಗ್ಬೇಕಾಗತ್ತ ಸಂದರ್ಭ ಈ ಸರಿ ಇದೆ. ಯಾಕಂದ್ರೆ ಇಡೀ ಜಿಲ್ಲೆನೇ
ಕಾಂಗ್ರೆಸ್ಗೆ ಶಾಸಕರು ಇಲ್ಲಿ ಆಯ್ಕೆಯಾಗಿ ಬಂದಂತವ್ರು. ಹಾಗಾಗಿ ಅವ್ರು ಯಾರು ಯಾವ ಶಾಸಕರು ಕೂಡ ಈಗ ಸ್ವತಃ ಅವ್ರ ಎದುರುಗಡೆ ನಿಂತಹ ತುಕಾರಾಮ್ ಅವರು ಕೂಡ ಶಾಸಕರಾಗಿ ಇದರಲ್ಲಿ ಹಲವಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಅವರು, ಹಾಗಾಗಿ ಅವರು ಲೋಕಸಭೆಗೆ ಕೂಡ ಅವ್ರನ್ನ ಆಯ್ಕೆ ಮಾಡಿ ಇದು ಮಾಡಿದ್ದಾರೆ. ನಿಮ್ ಮಾತು ನಿಜ. ಯಾಕಂದ್ರೆ ಈ ಬಾರಿ ಅವರು ಏನು ಶ್ರೀರಾಮುಲು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ಆ ವರ್ಚಸ್ಸನ್ನ ಇಟ್ಕೊಂಡು ನೋಡೋದಾದ್ರೆ ಈ ಬಾರಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಮತ್ತೆ ಮರುಕಳಿಸುತ್ತೆ ಅನ್ನುವಂತಹ ಸಂಶಯ ಕೂಡ, ಅನುಮಾನ ಕೂಡ ಆ ಕ್ಷೇತ್ರದ ಜನರಲ್ಲಿ ಮೂಡಿರುವಂತದ್ದು. ಯಾಕಂದ್ರೆ ಒಂದು ಏನು ಸಮೀಕ್ಷೆ ಅಂತ ಹೋದಾಗ ಜನರ ಬಾಯಲ್ಲಿ ಬಂದಿದ್ದೇನಂದ್ರೆ ನಮ್ಮವರು ಅಂತ ನಾವು ಗೆಲ್ಸ್ತಾ ಇದ್ವಿ ಇಷ್ಟು ದಿನ, ಆಗಿಲ್ಲ ಈ ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿಲ್ಲ ಅನ್ನುವಂತಹ ಮಾತು ಸ್ವತಃ ಶ್ರೀರಾಮುಲವರ ಹುಟ್ಟೂರಿನಿಂದನೇ ಬಂದಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನೋಡಿದ್ರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಅದೇ ಮತ್ತೆ ಮರುಕಳಿಸುತ್ತೆ ಅನ್ನುವಂತಹದ್ದು ನೋಡ್ಬೋದು. ಇನ್ನ ಈ ಕ್ಷೇತ್ರದ ಬಲಾಬಲವನ್ನ ನೋಡೋದಾದ್ರೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದರಲ್ಲಿ ಅಡಗಲಿ SC ಮೀಸಲು ಕ್ಷೇತ್ರವಾಗಿರುವಂತಹ ಅಡಗಲಿಯಲ್ಲಿ ಕೃಷ್ಣ ನಾಯ್ಕ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ. ಇನ್ನು ಅಗರಿಬೊಮ್ಮನಹಳ್ಳಿ ಕೂಡ SC ಮೀಸಲು ಕ್ಷೇತ್ರ, ಇಲ್ಲಿ ಕೆ ನೇಮರಾಜ್ ನಾಯ್ಕ ಅವರು ಸಹ JDS ನಿಂದ ಗೆದ್ದಿದ್ದಾರೆ. ಇನ್ನ ವಿಜಯನಗರದಲ್ಲಿ HR ಗವಿಯಪ್ಪ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಜಯವನ್ನ ಗಳಿಸ್ಕೊಂಡಿರ್ತಾರೆ. ಇನ್ನ ಕಂಪ್ಲಿ ಇದು ST ಮೀಸಲು ಕ್ಷೇತ್ರ, ಇಲ್ಲಿ JN ಗಣೇಶ್ ಅವರು ಕಾಂಗ್ರೆಸ್ ಇಂದ ಜಯವನ್ನ ಗಳಿಸ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಬಳ್ಳಾರಿ ಇದು ಕೂಡ ST ಮೀಸಲು ಕ್ಷೇತ್ರ, ಇಲ್ಲಿ ಕೂಡ ಬಿ ನಾಗೇಂದ್ರ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಜಯವನ್ನ ಗಳಿಸ್ಕೊಂಡಿರ್ತಾರೆ. ಇನ್ನ ಬಳ್ಳಾರಿ ನಗರದ ವಿಧಾನಸಭಾ ಕ್ಷೇತ್ರವನ್ನ ನೋಡೋದಾದ್ರೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ, ಇವರು ಕೂಡ ಅಲ್ಲಿ ಜಯವನ್ನ ಗಳಿಸ್ಕೊಂಡಿರ್ತಾರೆ. ಇನ್ನು ಸಂಡೂರು ಕೂಡ ST ಮೀಸಲು ಕ್ಷೇತ್ರ, ಅಲ್ಲಿಯೂ ಕೂಡ ಈ ತುಕಾರಾಮ್ ಅವರು ಕಾಂಗ್ರೆಸ್ ಇಂದ ಸ್ಪರ್ಧಿಸಿ ಜಯವನ್ನ ಗಳಿಸ್ಕೊಂಡಿರ್ತಾರೆ. ಇನ್ನು ಕೂಡ್ಲಿಗೆ ನೋಡೋದಾದ್ರೆ ಇದು ಕೂಡ ST ಮೀಸಲು ಕ್ಷೇತ್ರ, ಇದು NT ಶ್ರೀನಿವಾಸ್ ಅವರು ಕೂಡ ಕಾಂಗ್ರೆಸ್ ಇಂದ ಸ್ಪರ್ಧಿಸಿ ಜಯವನ್ನ ಗಳಿಸ್ಕೊಂಡಿರ್ತಾರೆ. ಇನ್ನ ಇಲ್ಲಿ ನಾವು ಒಟ್ಟಾರೆಯಾಗಿ ವಿಧಾನಸಭಾ ಕ್ಷೇತ್ರದ ಬಲಾಬಲವನ್ನ ನೋಡೋದಾದ್ರೆ ಒಂದು ಬಿಜೆಪಿ, ಒಂದು JDS, ಇನ್ನು ಉಳಿದ ಹಾಗೆ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದಿದೆ. ಸೊ ಈ ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನು ಇಟ್ಕೊಂಡು ನೋಡೋದಾದ್ರೆ ಪ್ರಗತ್, ಇಲ್ಲಿ ಮೋದಿಯ ಅಲೆ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೇವೆ? ಇಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅನ್ನೋಂಥದ್ದು ಒಂದು ಕಾಲದಲ್ಲಿ ಬಿಜೆಪಿಯವರ ಭದ್ರಕೋಟೆ ಆಗಿತ್ತು. ಸೊ ಆದರೆ ಈ ಬಾರಿ ಬಿಜೆಪಿ ಮೋದಿಯ ಅಲೆ ಇದ್ದಂಥ ಸಂದರ್ಭದಲ್ಲಿ ಈಗ ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ಮೋದಿಯ ಅಲೆ ಸಂಪೂರ್ಣವಾಗಿ ಹೋಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಸಾಬೀತು ಮಾಡಿ ತೋರಿಸಿದ್ದಾರೆ. ನಾವೇನು ಹೇಳುವಂಥದ್ದಲ್ಲ, ಸಾಬೀತು ಮಾಡಿ ತೋರಿಸಿದ್ದಾರೆ. ಇನ್ನು ಸ್ವತಃ ಇಲ್ಲಿ ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ನಿಂದ ಇದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿವರೆಗೂ ಬಿಜೆಪಿಯ ಸಂಸದರೇ ಈ ಕ್ಷೇತ್ರದಲ್ಲಿ ಇದು ಮಾಡಿರುವಂಥದ್ದು. ಏನು ಬಿಜೆಪಿ ಕಾಂಗ್ರೆಸ್ನವರಿಗೆ ರಾಜ್ಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಜಿಲ್ಲೆಯಲ್ಲೂ ಬಹುಮತ ಬಂದಿದೆ. ಹಾಗಾದ್ರೆ ಇವರನ್ನ ಮತ್ತೆ ಗೆಲ್ಲಿಸಬೇಕು ಅನ್ನೋಂಥದ್ದು. ಇಲ್ಲಿವರೆಗೂ ಆಡಳಿತ ಮಾಡಿದ್ದು ಬಿಜೆಪಿ ಆಗಿದ್ರಿಂದ ಕೆಲಸ ಆಗಿಲ್ಲ ಅನ್ನುವಂತಹ ಆರೋಪವನ್ನ ಬಿಜೆಪಿಯೇ ಹೊರಬೇಕು. ಕೆಲಸ ಆಗಿಲ್ಲ ಅನ್ನುವಂತಹ ಆರೋಪವನ್ನ ಬಿಜೆಪಿಯೇ ಹೊರಬೇಕು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಇಲ್ಲಿಯ ಮತದಾರ ಒಲಿತಾನೆ ಅನ್ನುವಂಥದ್ದು ಎಲ್ಲೋ ಒಂದು ಅನುಮಾನ ಕೂಡ ಕಾಡುತ್ತೆ. ಹಾಗಾಗಿ ಅಭ್ಯರ್ಥಿ ಬದಲಾದ ಮಾತ್ರಕ್ಕೆ ಪಕ್ಷ ಬದಲಾಗತ್ತಾ? ಇಲ್ಲಿ ಅಭ್ಯರ್ಥಿ ಒಬ್ಬರು ಬದಲಾದ್ರು, ಬಿಜೆಪಿ ಅಭ್ಯರ್ಥಿ ಬದಲಾಗಿ ಇಲ್ಲಿ ಅಭ್ಯರ್ಥಿ ಮತ್ತೆ ಹೋಗಿ ಅಲ್ಲಿಯ ನಾಯಕರನ್ನ, ಯಾರು ಹಿಂದಿದ್ದಂತ ನಾಯಕರನ್ನೇ ಮತ್ತೆ ಆರಿಸೋದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಅಭ್ಯರ್ಥಿ ಬದಲಾದ ಮಾತ್ರಕ್ಕೆ ಅಭಿವೃದ್ಧಿ ಆಗತ್ತೆ ಅಥವಾ ಪಕ್ಷ ಬದಲಾವಣೆ ಆದ್ರೆ ಏನಾದ್ರೂ ಒಂದು ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಮಾತುಗಳು. ಯಾಕಂದ್ರೆ ತುಕಾರಾಮ್ ಅವರು ಹಿರಿಯ ನಾಯಕರು, ಹಲವು ಬಾರಿ ಇದನ್ನ ಸಂಡೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬಂದಿರ್ತಾರೆ, MLA ಆಗಿರ್ತಾರೆ. ಸೊ ಸೀನಿಯರ್ ಮೋಸ್ಟ್, ಹಾಗಾಗಿ ನಿರಂತರವಾಗಿ ಗೆದ್ದು ಬರ್ತಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಅವರಿಗೊಂದು ಸ್ಥಾನವನ್ನ ಕೊಡಬೇಕು. ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಹೆಸರು ಕೂಡ ತುಕಾರಾಮ್ ಅವರಿಗೆ ಇದೆ. ಹಾಗಾಗಿ ಈ ಬಾರಿ ತುಕಾರಾಮ್ ಅವರಿಗೆ ಸಾಧ್ಯತೆಗಳು ಹೆಚ್ಚು ಎದ್ದು ಕಾಣುವಂಥದ್ದು. ಇನ್ನ ಇಲ್ಲಿ ಜಾತಿವಾರ ಲೆಕ್ಕಾಚಾರವನ್ನ ನೋಡೋದಾದ್ರೆ ಇಲ್ಲಿ ವಾಲ್ಮೀಕಿ ಜನಾಂಗ ಮತ್ತು ಕುರುಬರು ಇಲ್ಲಿ ನಿರ್ಣಾಯಕ ಮತದಾರರು ಅಂತ ಅನ್ಸ್ಕೊಳ್ತಾರೆ. ಮಿಕ್ಕಂತೆ ಲಿಂಗಾಯತವರು ಮತ್ತೆ ಪರಿಶಿಷ್ಟ ಜಾತಿಯವರು, ಅಲ್ಪಸಂಖ್ಯಾತರು ಸಮಾನ ಅವಕಾಶವನ್ನ ಇಲ್ಲಿ ಮತಗಳನ್ನ ಹೊಂದಿರತಕ್ಕಂಥದ್ದನ್ನ ನೋಡ್ಬೋದು. ಇಲ್ಲಿ ವಾಲ್ಮೀಕಿ ನಾಯಕ ಜನಾಂಗರು ಮತ್ತೆ ಕುರುಬರು ಇಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದಾರೆ ಅನ್ನೋದು ಇಲ್ಲಿ ಇದನ್ನ ಗಮನಿಸೋದಾದ್ರೆ ಇಲ್ಲಿ ವಾಲ್ಮೀಕಿ ಜನಾಂಗದವರು ಅಂದ್ರೆ ಶ್ರೀರಾಮುಲು ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸೇರ್ಪಟ್ಟಿರ್ತಾರೆ.
ಹಂಗನ್ನೋದಾಗಿದ್ರೆ ಇಲ್ಲಿ ವಾಲ್ಮೀಕಿ ಜನಾಂಗದವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅಂದಿದ್ರೆ ಶ್ರೀರಾಮುಲು ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಬೇಕಾಗಿತ್ತು. ಆದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರು ಗೆಲ್ಲಿಲ್ಲ. ಇದನ್ನ ನೋಡೋದಾದ್ರೆ ವಾಲ್ಮೀಕಿ ಜನಾಂಗದವರು ಕೂಡ ಎಲ್ಲೋ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಓಕೆ, ಈಗ ಹಾಗಾದ್ರೆ ಈ ಕ್ಷೇತ್ರದಲ್ಲಿ ನೀವು ಅನಾಲಿಸಿಸ್ ಮಾಡಿರುವಂತಹದ್ದು, ಆಮೇಲೆ ಗ್ರೌಂಡ್ ರಿಪೋರ್ಟ್ ತಗೊಂಡು ಹೇಳಿರೋ ಪ್ರಕಾರ ಈ ಸರಿ ಶ್ರೀರಾಮುಲು ಅವರಿಗೆ ಹೆಚ್ಚಿನ ಇದರಲ್ಲಿ ಇಲ್ಲ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಸೋಲು ಮತ್ತೆ ಲೋಕಸಭೆಯಲ್ಲಿ ಮರುಕಳಿಸುತ್ತೆ ಅನ್ನುವಂಥದ್ದು ನೀವು ಹೇಳ್ತೀರಿ. ನಿಜ. ಅದೇ ರೀತಿಯಾಗಿ ಈ ಅಭ್ಯರ್ಥಿಗಳ ಬಲಾಬಲವನ್ನ ನೋಡೋದಾದ್ರೆ ಇದಕ್ಕೂ ಮುಂಚೆ 2019 ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ನೋಡೋದಾದ್ರೆ ನಾವು ಈ ಹಿಂದೆ 2019 ಭಾರತೀಯ ಜನತಾ ಪಕ್ಷದಿಂದ ವೈ ದೇವೇಂದ್ರಪ್ಪನವರು 6,16,388 ಮತಗಳನ್ನ ಪಡೆದುಕೊಂಡು ಎದುರಾಳಿಯಾಗಿರುವಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ VS ಉಗ್ರಪ್ಪ ಅವರನ್ನ 25,707 ಮತಗಳಿಂದ ಸೋಲಿಸಿದ್ರು. ಕಳೆದ ಬಾರಿ ಶೇಕಡಾವಾರು ಮತದಾನ ಪ್ರಕಾರ ನೋಡೋದಾದ್ರೆ ಸುಮಾರು 49.22% ಮತದಾನವನ್ನ ವೈ ದೇವೇಂದ್ರಪ್ಪ ಅವರು ಪಡ್ಕೊಂಡಿದ್ರು, ಅಂದ್ರೆ ಬಿಜೆಪಿ ಪಡ್ಕೊಂಡಿತ್ತು. ಇನ್ನ ಕಾಂಗ್ರೆಸ್ ಪಕ್ಷದ ಉಗ್ರಪ್ಪನವರು 47.9% ಮತಗಳನ್ನ ಗಳಿಸಿಕೊಂಡು ಸೋಲನ್ನ ಅನುಭವಿಸಿದ್ರು. ಇಲ್ಲಿ ಮತಗಳ ಅಂತರ ನಾವು ನೋಡೋದಾದ್ರೆ ಕೇವಲ 1,000 ಅಂತರದಲ್ಲಿ ಉಗ್ರಪ್ಪನವರಿಗೆ ಸೋಲಾಗಿತ್ತು. ಹೌದು. ಹಾಗಾದ್ರೆ ಆ ಎಲ್ಲಾ ವಿಚಾರ, ಆಮೇಲೆ ಇಲ್ಲಿ ಬೇರೆ ಮ್ಯಾಕ್ಸಿಮಮ್ ಕಾಂಗ್ರೆಸ್ನ ಶಾಸಕರೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಸರಿ ಮತ್ತೊಮ್ಮೆ ಸೋಲಿನ ರುಚಿ ಶ್ರೀರಾಮುಲು ಅವರಿಗೆ ಸಿಗುತ್ತಾ ಅಂತ. ಆಮೇಲೆ ನಾಗಾರ್ಜುನ್, ಇನ್ನೊಂದು ವಿಚಾರ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಅವರೀಗ ಈ ಸರಿ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಅಲ್ಲಿ ಬಟ್ ಅವ್ರ ಕ್ಷೇತ್ರ ಬೇರೆ ಆದ್ರೂ ಒಂದು ಪ್ರಭಾವ ಅನ್ನುವಂಥದ್ದು ಇರುತ್ತಲ್ಲ, ಅದೆಲ್ಲ ಒಂದ್ ಕಡೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ ಅಂತ? ಸ್ವಲ್ಪ ಮಟ್ಟದ ಇಂಪ್ಯಾಕ್ಟ್ ಯಾರು ಶ್ರೀರಾಮುಲು ಅವ್ರ ಮೇಲೆ ಬೀರ್ಬೋದು. ಆದ್ರೆ ಇಲ್ಲಿನ ಅಂಕಿಅಂಶಗಳನ್ನ ನೋಡೋದಾದ್ರೆ ಇಲ್ಲಿ ತುಕಾರಾಂ ಅವರಿಗೆ ಹೆಚ್ಚಿನ ಒಲವು ಕಂಡು ಬರ್ತಾ ಇದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಒಲವು ಇವರಿಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಓಕೆ, ಧನ್ಯವಾದಗಳು. ಇನ್ನ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಂದ್ರೆ 2014 ಶ್ರೀರಾಮುಲು ಅವರು 5 ಲಕ್ಷ ಚಿಲ್ಲರೆ ಮತವನ್ನ ಗಳಿಸಿಕೊಂಡಿದ್ರು. 2019 ವೈ ದೇವೇಂದ್ರಪ್ಪ ಅವರು 6 ಲಕ್ಷ ಚಿಲ್ಲರೆ ಮತದಾನವನ್ನ ಗಳಿಸಿಕೊಂಡಿದ್ರು. ಅದೇ ರೀತಿಯಾಗಿ ನಾವು ಎರಡನ್ನು ಕಂಪೇರ್ ನೋಡೋದಾದ್ರೆ ಈ ಬಾರಿ ಏನು 2014 ಏನು ಮತವನ್ನ ಗಳಿಸಿಕೊಂಡಿದ್ರು ಶ್ರೀರಾಮುಲು ಅವರು, ಈ ಬಾರಿ ಅದಕ್ಕಿಂತ ಕಡಿಮೆ ಮತವನ್ನ ಗಳಿಸಿಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಓಕೆ, ಧನ್ಯವಾದಗಳು ನಾಗಾರ್ಜುನ್. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಮಗ್ರ ಚಿತ್ರಣವನ್ನ ನೀವು ತೆರೆದಿಟ್ಟಿದ್ದೀರಿ. ಈ ಒಂದು ಸಂಚಿಕೆಯಲ್ಲಿ ಧಾರವಾಡ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎರಡು ಕ್ಷೇತ್ರಗಳ ಒಟ್ಟು ಬಲಾಬಲ, ಪಕ್ಷಗಳ ಬಲಾಬಲ ಯಾವ ತರ ಇದೆ, ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳು ಯಾವ ತರ ಇದೆ, ಯಾವ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬರುವಂತಹ ಸಾಧ್ಯತೆಗಳೇ ಇದೆ ಅನ್ನುವಂಥದ್ದನ್ನ ಒಂದು ಸಮಗ್ರವಾಗಿ ವಿವರಿಸಿದ್ದೀವಿ ಅಂತ ಅಂದ್ಕೋತೀವಿ. ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೆರಡು ಲೋಕಸಭಾ ಕ್ಷೇತ್ರವನ್ನ ಪರಿಚಯ ಮಾಡ್ಕೊಡ್ತೀವಿ. ಅಲ್ಲಿಯ ಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಯಾವ ತರ ಇದೆ, ಯಾವ ಪಕ್ಷಕ್ಕೆ ಜನ ಒಲವು ಕೊಡ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿವಿ.